ಸರ್ವರಿಗೂ ಶುಭ ಮುಂಜಾನೆಯ ವಂದನೆಗಳು. ನೀವೆಲ್ಲರೂ ಚೆನ್ನಾಗಿರುವರೆಂದು ಭಾವಿಸುತ್ತೇನೆ. ಈ ದಿನ ನಿಮಗೆಲ್ಲರಿಗೂ ಶುಭವನ್ನು ತರಲಿ. ನೀವೆಲ್ಲರೂ ನಗುತ್ತಾ ಈ ದಿನವನ್ನು ಕಳೆಯಿರಿ ಎಂದು ಹೇಳುತ್ತಾ ಈ ಸುಭಾಷಿತದೊಂದಿಗೆ ಇವತ್ತಿನ ಈ ದಿನವನ್ನು ನಾವು ಪ್ರಾರಂಭಿಸೋಣ. ಇವತ್ತಿನ ಸುಭಾಷಿತ: ಒಂದು ಹೂ ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗೆ ಇಳಿಯುವುದಿಲ್ಲ. ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವು ಕೂಡ ಹೂವಿನಂತೆ ಇರಲಿ. ಒಂದೊಂದು ಹೂ ಕೂಡ ವಿಭಿನ್ನ. ಉದ್ಯಾನವನದಲ್ಲಿ ಅರಳುವ ಹೂವಿನಂತೆ ನಿಮ್ಮ ಜೀವನವು ಕೂಡ ಅರಳಲಿ. ಅವುಗಳಂತೆ ನೀವು ಇತರರಿಗೆ ಸಂತೋಷವನ್ನು ನೀಡಿ ಎಂದು ಹೇಳುತ್ತಾ ಇವತ್ತಿನ ಶುಭೋದಯವನ್ನು ನಿಮಗೆ ಕೋರುತ್ತೇನೆ. ಇವತ್ತಿನ ನಾನು ಕಳೆದ ತರಗತಿಯಲ್ಲಿ ಗಟ್ಟಿವಾಳೆಯ ಮತ್ತು ಅಲ್ಲಮಪ್ರಭು ಇವರ ವಚನಗಳನ್ನು ಪ್ರಾರಂಭಿಸಿದ್ದೆ. ಇವತ್ತಿನ ಈ ತರಗತಿಯಲ್ಲಿ ಅಕ್ಕಮಹಾದೇವಿಯವರ ವಚನಗಳ ಬಗ್ಗೆ ತಿಳಿದುಕೊಳ್ಳೋಣ. ವಚನದಲ್ಲಿ 3ನೇ ವಚನ ರಚಿಸಿದವರು ಅಕ್ಕಮಹಾದೇವಿ. ಅಕ್ಕಮಹಾದೇವಿಯವರ ಪರಿಚಯವನ್ನು ಈಗ ತಿಳಿದುಕೊಳ್ಳೋಣ. ಅಕ್ಕಮಹಾದೇವಿ ವಚನಕಾರ್ತಿ. ಇವರು ಜನಿಸಿದ್ದು 1160. 12ನೇ ಶತಮಾನದ ಪ್ರಸಿದ್ಧ ವಚನಕಾರ್ತಿ ಅಕ್ಕಮಹಾದೇವಿ. ಈಕೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿ ಎಂಬ ಪ್ರದೇಶದವಳು. ಉಡುಗನೆ ಎಂದು ಕೂಡ ಈ ಪ್ರದೇಶವನ್ನು ಕರೆಯುತ್ತಾರೆ. ಬಾಲ್ಯದಿಂದಲೂ ಶಿವನಲ್ಲಿ ಅಪಾರವಾದ ಭಕ್ತಿ ಇದ್ದ ಈಕೆ ಕೌಶಿಕನೆಂಬ ರಾಜನೊಡನೆ ಈಕೆಯ ವಿವಾಹವಾಗುತ್ತದೆ. ಬಾಲ್ಯದಿಂದಲೂ ಅಕ್ಕಮಹಾದೇವಿಗೆ ಶಿವನ ಮೇಲೆ ಅಪಾರವಾದ ಭಕ್ತಿ ಇತ್ತು. ಆದರೂ ಕೂಡ ಈಕೆಗೆ ಕೌಶಿಕನೆಂಬ ರಾಜನ ಒಡನೆ ವಿವಾಹವಾಗುತ್ತದೆ. ಆದರೆ ಈಕೆ ಆ ವಿವಾಹವನ್ನು ಒಪ್ಪುವುದಿಲ್ಲ. ಕೌಶಿಕನೆಂಬ ರಾಜನೊಡನೆ ಬಲವಂತದ ವಿವಾಹವಾಗುತ್ತದೆ. ಬಲವಂತದಲ್ಲಿ ವಿವಾಹವನ್ನು ಮಾಡಿದರೂ ಕೂಡ ಶಿವಭಕ್ತಿಗೆ ಅಡ್ಡಪಡಿಸಿದ ಅವನನ್ನು, ಆಕೆಯ ಪತಿ ಅವಳಿಗೆ ಶಿವಭಕ್ತಿಯನ್ನು ಮಾಡ್ಲಿಕ್ಕೆ ಅಥವಾ ಶಿವನನ್ನು ಪೂಜಿಸ್ಲಿಕ್ಕೆ ಯಾವುದೇ ರೀತಿಯಾದಂತಹ ಸಹಕಾರವನ್ನು ಕೊಡದ ಕಾರಣ ಶಿವಭಕ್ತಿಗೆ ಅಡ್ಡಪಡಿಸಿದಂತಹ ಕೌಶಿಕ ಮಹಾರಾಜನನ್ನು ತೊರೆದು ಕಲ್ಯಾಣಕ್ಕೆ ಸಾಗುತ್ತಾಳೆ. ಶರಣರೊಂದಿಗೆ ಆಧ್ಯಾತ್ಮಿಕ ಚರ್ಚೆಯಲ್ಲಿ ಪಾಲ್ಗೊಂಡು ಅಲ್ಲಿ ಅನುಭವ ಮಂಟಪದಲ್ಲಿ ಈ ಅಲ್ಲಮಪ್ರಭು ಅಥವಾ ಬಸವಣ್ಣನವರು ಇದ್ದಂತಹ ಈ ಅನುಭವ ಮಂಟಪದಲ್ಲಿ ಆಧ್ಯಾತ್ಮಿಕ ಚರ್ಚೆಯಲ್ಲಿ ಪಾಲ್ಗೊಂಡು ಅಲ್ಲಿ ಇದ್ದಂತಹ ಶಿವಶರಣರ ಜೊತೆ ಆಧ್ಯಾತ್ಮಿಕ ಚರ್ಚೆಯಲ್ಲಿ ಪಾಲ್ಗೊಂಡು ನಂತರ ಶ್ರೀಶೈಲದ ಕದಳಿ ವನದಲ್ಲಿ ಐಕ್ಯಳಾದಳೆಂಬುದು ಐತಿಹ್ಯ. ನಂತರ ಶ್ರೀಶೈಲದಲ್ಲಿ ಇರುವಂತಹ ಕದಳಿ ವನ ಎಂಬಂತಹ ಪ್ರದೇಶದಲ್ಲಿ ಈಕೆ ಐಕ್ಯಳಾಗುತ್ತಾಳೆ, ಶಿವನಲ್ಲಿ ಐಕ್ಯಳಾಗುತ್ತಾಳೆ ಅಥವಾ ತನ್ನ ಪ್ರಾಣವನ್ನು ತ್ಯಜಿಸುತ್ತಾಳೆ ಎನ್ನುವಂತಹದ್ದು ಈಕೆಯ ಇತಿಹಾಸ. ಲೌಕಿಕ ಬಂಧನದಲ್ಲಿ ಸಿಲುಕಿದ ಭಕ್ತನಿಗೆ ಮುಕ್ತಿ ಇಲ್ಲ. ಯಾರು ಲೌಕಿಕ ಬಂಧನದಲ್ಲಿ ಸಿಲುಕುತ್ತಾರೆ, ಲೌಕಿಕ ಬಂಧನ ಅಂದ್ರೆ ಪ್ರಾಪಂಚಿಕ ಸುಖ, ಯಾರು ಈ ಪ್ರಪಂಚಕ್ಕೆ ಮಹತ್ವವನ್ನು ಕೊಡುತ್ತಾರೆ ಅವರಿಗೆ ಸ್ವರ್ಗ ಸಿಗಲು ಸಾಧ್ಯವಿಲ್ಲ. ಅವರು ಮುಕ್ತಿಯನ್ನು ಪಡೆಯಲು ಎಂದೆಂದಿಗೂ ಸಾಧ್ಯವಿಲ್ಲ. ಆತ್ಮ ಪರಮಾತ್ಮನಲ್ಲಿ ಒಂದಾದಾಗ ಅಂತಹ ಭಕ್ತನಿಗೆ ಭವವಿಲ್ಲ. ಯಾರು ಈ ಪ್ರಪಂಚದ ಸುಖದಲ್ಲಿ ಮುಳುಗಿದ್ದಾರೋ ಅವರ ಆತ್ಮ ಪರಮಾತ್ಮನಲ್ಲಿ ಒಂದಾಗಲು ಸಾಧ್ಯವಿಲ್ಲ. ಪರಮಾತ್ಮನಲ್ಲಿ ಆತ್ಮ ಒಂದಾಗದೆ ಆತನ ಆತ್ಮಕ್ಕೆ ನಿಜವಾದ ಅರ್ಥ ಸಿಗಲು ಸಾಧ್ಯವಿಲ್ಲ. ಶರಣರ ಸಂಘದಿಂದ ಬದುಕು ಸಾರ್ಥಕ, ಇಲ್ಲದಿದ್ದರೆ ನಿರರ್ಥಕ. ಶಿವನನ್ನು ಪೂಜಿಸುವವರು ಶರಣರು. ಇವರ ಸಂಘವನ್ನು ಮಾಡಿದರೆ, ಇವರ ಗೆಳೆತನವನ್ನು ಮಾಡಿದರೆ ಮಾತ್ರ ತಮ್ಮ ಬದುಕು ಸಾರ್ಥಕವಾಗುತ್ತದೆ. ಇಲ್ಲದಿದ್ದರೆ ಈ ಬದುಕು ನಿರರ್ಥಕ. ನಿರರ್ಥಕ ಅಂದರೆ ಈ ಬದುಕಿಗೆ ಯಾವುದೇ ಅರ್ಥ ಇಲ್ಲ ಎಂಬ ಆಶಯಗಳನ್ನು ಎಂಬ ವಿಚಾರಗಳನ್ನು ಇಲ್ಲಿನ ವಚನಗಳು ಪ್ರಸ್ತುತ ಪಡಿಸುತ್ತವೆ, ಇಲ್ಲಿನ ವಚನಗಳು ನಮಗೆ ಹೇಳುತ್ತವೆ. ಆದ್ದರಿಂದ ಈ ವಚನದಲ್ಲಿ ನಾವು ಶರಣರ ಸಂಘದಿಂದ ಮಾತ್ರ ನಾವು ಈ ಪ್ರಪಂಚದಿಂದ ಮುಕ್ತಿಯನ್ನು ಪಡೆಯಲು ಸಾಧ್ಯ, ಇಲ್ಲವಾದರೆ ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ ಎಂಬ ವಿಚಾರಗಳನ್ನು ತಿಳಿದುಕೊಳ್ಳೋಣ. ವಚನಗಳು ಅಕ್ಕಮಹಾದೇವಿ 3ನೇ ವಚನ. ಪ್ರತಿ ವ್ಯಕ್ತಿಗೂ ಏಕಾಗ್ರ ಚಿತ್ತತೆ ಅತ್ಯಗತ್ಯ. ಏನ್ ಹೇಳಿದ್ದಾರೆ ಇಲ್ಲಿ? ಆಶಯ ಅಥವಾ ಮೌಲ್ಯ ಏನಿದೆ? ಪ್ರತಿ ವ್ಯಕ್ತಿಗೂ, ಈ ಪ್ರಪಂಚದಲ್ಲಿ ಇರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಏಕಾಗ್ರ ಚಿತ್ತತೆ ಅಗತ್ಯ. ಏಕಾಗ್ರ ಚಿತ್ತತೆ ಅಂದ್ರೆ ಮನಸ್ಸಿನ ಏಕಾಗ್ರತೆ, ಕಾನ್ಸಂಟ್ರೇಷನ್. ಯಾವುದೇ ವಿಷಯದ ಮೇಲೆ ಇರಬೇಕಾದಂತಹ ಕಾನ್ಸಂಟ್ರೇಷನ್ ಅಂತ ಹೇಳ್ತೇವೆ, ಅಥವಾ ಏಕಾಗ್ರತೆ, ಏಕ ಮನಸ್ಸಿನಿಂದ ಅದೇ ವಿಷಯವನ್ನು ನಾವು ಯೋಚಿಸುವಂತಹದ್ದು ತುಂಬಾ ಅಗತ್ಯ. ಬಾಹ್ಯ ಪ್ರಪಂಚದ ಸೆಳೆತಕ್ಕೆ ಸಿಕ್ಕಿ ಬದುಕನ್ನು ಯದ್ವಾತದ್ವಾ ನಡೆಸುವುದು ದುರಂತಕ್ಕೆ ನಾಂದಿ. ಆದ್ರೆ ನಾವು
ಬಾಹ್ಯ ಪ್ರಪಂಚಕ್ಕೆ, ಲೌಕಿಕ ಪ್ರಪಂಚಕ್ಕೆ, ಹೊರಗಿನ ಪ್ರಪಂಚವನ್ನು ನಂಬಿ ನಮ್ಮ ಬದುಕನ್ನು ಕೆಲವೊಮ್ಮೆ ಪರಮಾತ್ಮನಿಂದ ದೂರ ಸರಿಯುತ್ತೇವೆ. ಈ ರೀತಿ ಬದುಕನ್ನು ನಡೆಸಿದರೆ ದುರಂತಕ್ಕೆ ನಾಂದಿ, ಅದು ದುರಂತದಲ್ಲಿ ಕೊನೆಯಾಗುತ್ತದೆ. ಉತ್ತಮರ ಒಡನಾಟದಿಂದ ಜೀವನದ ಗುರಿ ತಲುಪಲು ಸಾಧ್ಯ. ಒಳ್ಳೆಯವರ ಗೆಳೆತನವನ್ನು ಮಾಡಿದರೆ ನಾವು ನಮ್ಮ ಜೀವನದ ಗುರಿಯನ್ನು ನಡೆಯಬಹುದು ಅಥವಾ ತಲುಪಲು ಸಾಧ್ಯವಾಗುತ್ತದೆ. ಗುರಿಗಳು ಸರಿ ಇದ್ದರೆ ಸಾಧನೆಗಳು ಮಹತ್ವದ್ದಾಗಿರುತ್ತದೆ. ನಮ್ಮ ಜೀವನದ ಗುರಿ ಸರಿ ಇದ್ದರೆ ನಾವು ಜೀವನದಲ್ಲಿ ಸಾಧಿಸುವಂತಹ ವಿಷಯಗಳು ಕೂಡ ಮಹತ್ವದ್ದಾಗಿರುತ್ತದೆ ಎಂಬುದನ್ನು ಅಕ್ಕ ಮಹಾದೇವಿಯವರ ಈ ವಚನ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಹಾಗಾದ್ರೆ ವಚನ ಭಾಗವನ್ನು ನಾವು ನೋಡೋಣ. 1ನೆಯ ವಚನ. ರತ್ನದ ಸಂಕೋಲೆಯಾದಡೆ ತೊಡರಲ್ಲವೇ, ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯದಿರ್ಪರೆ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚೆನ್ನಮಲ್ಲಿಕಾರ್ಜುನ. ಇನ್ನೊಮ್ಮೆ ನಾನು ಓದ್ತೇನೆ ನೋಡಿ. ರತ್ನದ ಸಂಕೋಲೆಯಾದಡೆ ತೊಡರಲ್ಲವೇ, ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯದಿರ್ಪರೆ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚೆನ್ನಮಲ್ಲಿಕಾರ್ಜುನ. ರತ್ನ ಅಂದ್ರೆ ಪ್ರೆಷಿಯಸ್ ಸ್ಟೋನ್ಸ್. ನಾವು ಈ ರತ್ನ ಮಣಿಗಳು ಅಂತ ಹೇಳ್ತೇವೆ. ಪರ್ಲ್, ಎಮರಾಲ್ಡ್, ರೂಬಿ, ಸಫೈರ್ ಇದೆಲ್ಲ ನಾವು ನವರತ್ನಗಳು ಅಂತ ಏನು ಹೇಳ್ತೇವೆ, ಅದಕ್ಕೆ ನಾವು ಹೇಳುವಂತಹದ್ದು ರತ್ನಗಳು, ಪ್ರೆಷಿಯಸ್ ಸ್ಟೋನ್. ಈ ರತ್ನದಿಂದ ಮಾಡಿದಂತಹ ಸಂಕೋಲೆ ಅಂದ್ರೆ ಚೈನ್, ಸಂಕೋಲೆ ಅಂದ್ರೆ ಸರಪಳಿ. ಈ ಕಳ್ಳರನ್ನು ಬಂಧಿಸುವಾಗ ನಾವು ಸರಪಳಿಯನ್ನು ಬಳಸುತ್ತೇವೆ ಅಥವಾ ಪ್ರಾಣಿಗಳನ್ನು ಸರಪಳಿಯಿಂದ ಕಟ್ಟಿ ಹಾಕ್ತೇವೆ. ತೊಡರಲ್ಲವೇ, ತೊಂದರೆಯಲ್ಲವೇ. ತೊಡರು ಅಂದ್ರೆ ತೊಂದರೆ ಅಲ್ಲವೇ. ಏನ್ ಈ ಸಾಲಿನ ಅರ್ಥ? ಸಂಕೋಲೆ ಕಬ್ಬಿಣದಿಂದ ಮಾಡಿದರೂ ಕೂಡ, ಈ ನವರತ್ನಗಳನ್ನು ಹಾಕಿ ಮಾಡಿದರೂ ಕೂಡ ಅದು ಸರಪಳಿಯೇ ಆಗಿರುತ್ತದೆ. ಅವರಲ್ಲಿ ಹೇಳ್ತಾರೆ, ಸಂಕೋಲೆಯನ್ನು ಅಥವಾ ಸರಪಳಿಯನ್ನು ನೀವು ಅತ್ಯಂತ ಬಹು ಮೌಲ್ಯಯುತವಾದಂತಹ ಅಥವಾ ತುಂಬಾ ಬೆಲೆ ಬಾಳುವಂತಹ ರತ್ನಾಭರಣಗಳನ್ನು ಹಾಕಿ ಮಾಡಿದರೂ ಕೂಡ, ಅಂತಹ ಸರಪಳಿಯಿಂದ ನಮ್ಮನ್ನು ಬಂಧಿಸಿದರೂ ಕೂಡ ಅದು ತೊಡರೇ ಆಗಿರುತ್ತದೆ. ತೊಡರೇ ಆಗಿರುತ್ತದೆ ಅಂದ್ರೆ ಅದು ಬಂಧನವೇ ಆಗಿರುತ್ತದೆ, ಅದು ಸಮಸ್ಯೆಯೇ ಆಗಿರುತ್ತದೆ. ಆ ಸರಪಳಿಯಿಂದ ನಮಗೆ ಹೊರಬರಲು ಸಾಧ್ಯವಿಲ್ಲ ಅಥವಾ ಆ ಸರಪಳಿಯಿಂದ ನಮಗೆ ಬಿಡುಗಡೆ ಪಡೆಯಲು ಸಾಧ್ಯವಿಲ್ಲ. ಈ ರೀತಿ ಕಾಣುವಂತಹ ಸರಪಳಿಯನ್ನು ಎಷ್ಟು ಗಟ್ಟಿಯಾಗಿ ಕಟ್ತಾರಂದ್ರೆ ಅಲ್ಲಿ ಸರಪಳಿ ಎನ್ನುವುದು ಮುಖ್ಯವಾಗ್ತದೆ ಹೊರತು ಅದರಲ್ಲಿ ಎಷ್ಟೇ ಮೌಲ್ಯಯುತವಾದಂತಹ, ಎಷ್ಟೇ ಬೆಲೆ ಬಾಳುವಂತಹ ಈ ಪ್ರೆಷಸ್ ಸ್ಟೋನ್ ಅಂತ ಏನ್ ಹೇಳ್ತೇವೆ ನಾವು, ಮುತ್ತು, ರತ್ನ, ವಜ್ರ, ವೈಡೂರ್ಯಗಳನ್ನು ಹಾಕಿದರೂ ಕೂಡ ಆ ಸಂಕೋಲೆಯಿಂದ ನಮಗೆ ಹೊರಬರಲು ಸಾಧ್ಯವಿಲ್ಲ. ಇಲ್ಲಿ ಅಕ್ಕ ಮಹಾದೇವಿ ಹೇಳ್ತಾರೆ, ಸಂಕೋಲೆಯನ್ನು ರತ್ನಾಭರಣಗಳಿಂದ ಮಾಡಿದರೂ ಕೂಡ ಅದರಿಂದ ಹೊರಬರಲು ಸಾಧ್ಯವಿಲ್ಲ. ಅದರಲ್ಲಿ ರತ್ನ ಹಾಕಿದಾರಂತ ಹೇಳಿ ನಾವು ಅದರಿಂದ ಸುಲಭವಾಗಿ ಹೊರಬರಲು ಸಾಧ್ಯವಿಲ್ಲ. ಅದೇ ರೀತಿ 2ನೇ ಸಾಲಿನಲ್ಲಿ ಅಲ್ಲಿ ಹೇಳ್ತಾರೆ, ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ. ಮುತ್ತು ಅಂದ್ರೆ ಪರ್ಲ್ಸ್ಗಳು, ಬಲೆ ಅಂದ್ರೆ ನೆಟ್. ಈ ಪಕ್ಷಿಗಳನ್ನು, ಪ್ರಾಣಿಗಳನ್ನು ಬಲೆಯಿಂದ ಬಂಧಿಸುತ್ತಾರೆ. ಬಂಧನ ಅಂದ್ರೆ ಬಂಧಿಸುವಂತಹದ್ದು, ಅರೆಸ್ಟ್ ಮಾಡುವಂತಹದ್ದು. ಅವ್ರು ಹೇಳ್ತಾರೆ, ಬಲೆಯನ್ನು ಮುತ್ತಿನಿಂದ ಮಾಡಿದರೂ ಕೂಡ ಅದು ಬಲೆಯೇ ಆಗಿರುತ್ತದೆ. ಮುತ್ತು ಬೆಲೆ ಬಾಳುವಂತಹದ್ದು ಹೌದು, ಆದ್ರೆ ಮುತ್ತು ಅಂತ ಹೇಳಿ ಆ ಬಲೆಯಿಂದ ಹೊರಬರಲು ಸಾಧ್ಯವಿಲ್ಲ. ಬಲೆಯನ್ನು ಸಾಮಾನ್ಯ ದಾರದಿಂದ ಮಾಡಿದರೂ, ಅದಕ್ಕೆ ಮುತ್ತನ್ನು ಪೋಣಿಸಿ ಮಾಡಿದರೂ ಕೂಡ ಅದು ಬಲೆಯೇ ಆಗಿರುತ್ತದೆ. ಅದರಿಂದ ಬಂಧಿಸಿದ್ರೆ ನಾವು ಅದರ ಒಳಗೆ ಬಂದಿಗಳಾಗ್ತೇವೆ ಹೊರತು ಮುತ್ತಿನ ಬಲೆ ಅಂತ ಹೇಳಿ ಅದು ಬಂಧಿಸದೇ ಇರಲು ಸಾಧ್ಯವಿಲ್ಲ. ಆದ್ರಿಂದ ಬಲೆಯನ್ನು ಮುತ್ತಿನಿಂದ ಮಾಡಿ ಅದರಿಂದ ಬಂಧಿಸಿದರೂ ಕೂಡ ಅದು ಬಂಧನವೇ ಆಗಿರ್ತದೆ. ಇದು 2ನೇ ಸಾಲಿನ ಅರ್ಥ. ಇನ್ನು 3ನೇ ಸಾಲನ್ನು ನೋಡುವುದಾದ್ರೆ, ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ. ಚಿನ್ನದ ಕತ್ತಿ, ಈ ಕತ್ತಿಯಿಂದ ನಮ್ಮ ತಲೆಯನ್ನು ಹೊಯ್ದಡೆ ಅಂದ್ರೆ ಕತ್ತರಿಸಿದರೆ. ಚಿನ್ನದ ಕತ್ತಿಯಾದರೂ ಕೂಡ ನಮ್ಮ ತಲೆಯನ್ನು ಕತ್ತರಿಸಿದರೆ, ಕತ್ತಿಯನ್ನು ಸಾಮಾನ್ಯವಾಗಿ ತಾಮ್ರ ಅಥವಾ ಬೇರೆ ರೀತಿಯಾದಂತಹ ಹರಿತವಾದ ಆಯುಧದಿಂದ ತಯಾರಿಸ್ತಾರೆ. ಕತ್ತಿಯನ್ನು ಚಿನ್ನದಿಂದ ಮಾಡಿ ಆ ಚಿನ್ನದ ಕತ್ತಿಯಿಂದ ನಮ್ಮ ತಲೆಯನ್ನು ತುಂಡರಿಸಿದರೆ ಸಾಯದಿರ್ಪರೆ, ನಾವು ಸಾಯದೆ ಇರುವುದಿಲ್ಲ. ಯಾಕೆಂದ್ರೆ ಅಲ್ಲಿ ಕತ್ತಿ ಯಾವುದರಿಂದ ಮಾಡಿದ್ದಾರೆ ಎನ್ನುವಂತಹದ್ದು ಮಹತ್ವದಲ್ಲ,
ಅದ್ರಿಂದ ಸಾಯುತ್ತಾರೆ ಅಥವಾ ಸಾಯುವುದಿಲ್ಲ ಎನ್ನುವಂತಹದೇ ಮಹತ್ವದು. ಅದರಿಂದ ಆ ಕತ್ತಿಯನ್ನು ಚಿನ್ನದಿಂದ ಮಾಡಿದಾರಂತ ಹೇಳಿ ಅದು ತಲೆಯನ್ನು ಕಡಿಯದೆ ಇರುವುದಿಲ್ಲ. ಈ ಕತ್ತಿಯನ್ನು ಚಿನ್ನದಿಂದ ಮಾಡಿದ್ರು ಕೂಡ ಅದರಿಂದ ತಲೆಯನ್ನು ಕಡಿದರೆ ಮನುಷ್ಯನು ಸಾಯದೆ ಇರುವುದಿಲ್ಲ. ಅದರಿಂದ ಮೂರನೇ ಸಾಯದಿರ್ಪರೆ, ಸಾಯದೆ ಇರುವರೆ, ಖಂಡಿತವಾಗಿಯೂ ಸಾಯುತ್ತಾರೆ. ಚಿನ್ನದ ಕತ್ತಿ ಅಂತ ಹೇಳಿ ಮನುಷ್ಯ ಬದುಕಿ ಬರಲು ಸಾಧ್ಯವಿಲ್ಲ. ಅದೇ ರೀತಿ ಅಕ್ಕ ಮಹಾದೇವಿಯಲ್ಲಿ ಕೊನೆಯಲ್ಲಿ ಹೇಳ್ತಾರೆ ನೋಡಿ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ. ಒಬ್ಬ ಮನುಷ್ಯ ಈ ಲೋಕದ ಭಜನೆ, ಈ ಪ್ರಪಂಚವನ್ನು ಪೂಜಿಸಿದರೆ, ದೇವರನ್ನು ಪೂಜಿಸುವುದು ಬಿಟ್ಟು ಈ ಪ್ರಪಂಚವನ್ನು ಪೂಜಿಸಿದರೆ, ಈ ಪ್ರಪಂಚದಲ್ಲಿ ಇರುವಂತಹ ವಸ್ತುಗಳನ್ನು ಪೂಜಿಸಿದರೆ ಅವನು ಭಕ್ತಿಯಲ್ಲಿ ಸಿಲುಕಿದಡೆ. ಈ ಪ್ರಪಂಚದ ದೇವರನ್ನು ಪೂಜಿಸುವುದಲ್ಲ, ಈ ಪ್ರಪಂಚದಲ್ಲಿ ಇರುವಂತಹ ವಸ್ತುಗಳನ್ನು ಪೂಜಿಸಿದರೆ, ಆತನಲ್ಲಿರುವಂತಹ ಬೇರೆ ಬೇರೆ ರೀತಿಯ, ಕೆಲವರು ಚಿನ್ನದ ಮೇಲೆ ವ್ಯಾಮೋಹವಿರ್ತದೆ, ಅತಿಯಾಗಿ ಚಿನ್ನವನ್ನು ಪೂಜಿಸ್ತಾರೆ. ಕೆಲವರಿಗೆ ಆಸ್ತಿಯ ಮೇಲೆ ಆಸೆ ಇರ್ತದೆ, ಅತಿಯಾಗಿ ಆಸ್ತಿಯನ್ನು ಸಂಗ್ರಹಿಸ್ತಾರೆ. ಅಥವಾ ನಮ್ಮ ಮೊಬೈಲ್ಗಳಾಗಿರ್ಬಹುದು, ನಮ್ಮ ಗ್ಯಾಜೆಟ್ಸ್ ಗಳಾಗಿರ್ಬಹುದು, ನಾವು ಬಾಹ್ಯ ಪ್ರಪಂಚ, ಈ ಪ್ರಪಂಚವನ್ನು ಅತಿಯಾಗಿ ಪೂಜಿಸುತ್ತೇವೆ. ಆದ್ರಿಂದ ಅಲ್ಲಿ ಅಕ್ಕ ಮಹಾದೇವಿ ಹೇಳ್ತಾರೆ, ಈ ಪ್ರಪಂಚಕ್ಕೆ ನಾವು ಮಹತ್ವವನ್ನು ಕೊಟ್ಟರೆ, ಈ ಪ್ರಪಂಚದ ಜಂಜಾಟದಲ್ಲಿ ನಾವು ಮುಳುಗಿದರೆ ಜನನ ಮರಣ ಬಿಡುವುದೇ, ನಮಗೆ ಜನನ ಮರಣ ಬಿಡುವುದಿಲ್ಲ. ನಾವು ಬದುಕ್ತೇವೆ, ಸಾಯ್ತೇವೆ, ಅಷ್ಟೇ ನಮ್ಮ ಕೆಲಸ. ಆದ್ರೆ ನಮ್ಮ ಆತ್ಮ ಪರಮಾತ್ಮನಲ್ಲಿ ಐಕ್ಯವಾಗಲು ಸಾಧ್ಯವಿಲ್ಲ. ಯಾವಾಗ ನಮ್ಮ ಬದುಕು ಪರಮಾತ್ಮನನ್ನು ಭಜಿಸದೆ ಬರೀ ಈ ಪ್ರಪಂಚದಲ್ಲಿ ಇದ್ದರೆ, ನಾವು ಈ ಪ್ರಪಂಚಕ್ಕೆ, ನಾವು ಇರುವಂತಹ ಸುತ್ತಮುತ್ತಲಿನ ಪ್ರಪಂಚಕ್ಕೆ ನಾವು ಮಹತ್ವವನ್ನು ಕೊಟ್ಟರೆ, ದೇವರನ್ನು ಸರಿಯಾಗಿ ಪೂಜಿಸದೇ ಇದ್ದರೆ ನಾವು ಬರೀ ಹುಟ್ಟುತ್ತೇವೆ, ಸಾಯುತ್ತೇವೆ. ಅದರ ಹೊರತು ನಮ್ಮ ಆತ್ಮ ಭಗವಂತನಲ್ಲಿ ಐಕ್ಯವಾಗಲು ಸಾಧ್ಯವಿಲ್ಲ, ನಮ್ಮ ಆತ್ಮ ಭಗವಂತನಲ್ಲಿ ಸೇರಲು ಸಾಧ್ಯವಿಲ್ಲ ಎಂದು ಅಕ್ಕ ಮಹಾದೇವಿ ಈ ವಚನದಲ್ಲಿ ನಮಗೆ ವಿವರಿಸುತ್ತಾರೆ. ನಾನು ಬೇಕಾದ್ರೆ ಇನ್ನೊಮ್ಮೆ ಇದ್ರ ಅರ್ಥ ಹೇಳ್ತೇನೆ ನೋಡಿ. ಸಂಕೋಲೆಯನ್ನು ಅಥವಾ ಸರಪಳಿಯನ್ನು ರತ್ನದಿಂದ ಮಾಡಿದರೂ ಕೂಡ ಅದು ಬಂಧನವೇ ಆಗಿರುತ್ತದೆ. ಬಲೆಯನ್ನು ಮುತ್ತಿನಿಂದ ಮಾಡಿದರೂ ಕೂಡ ಅದು ಬಂಧಿಸಲು ಸಾಧ್ಯವಾಗುತ್ತದೆ. ಚಿನ್ನದ ಕತ್ತಿಯಲ್ಲಿ ತಲೆಯನ್ನು ಕಡಿದರೂ ಕೂಡ ಮನುಷ್ಯನು ನಿಜವಾಗಿಯೂ ಸಾಯುತ್ತಾನೆ. ಅದೇ ರೀತಿ ನಾವು ಈ ಪ್ರಪಂಚದ ಜಂಜಾಟದಲ್ಲಿ ಅಥವಾ ಪ್ರಪಂಚಕ್ಕೆ ನಾವು ಮಹತ್ವವನ್ನು ಕೊಟ್ಟು ಭಗವಂತನನ್ನು ಪೂಜಿಸದೇ ಇದ್ದರೆ ನಾವು ಹುಟ್ಟುತ್ತೇವೆ, ಸಾಯುತ್ತೇವೆ, ಹೊರತು ನಮ್ಮ ಆತ್ಮ ಭಗವಂತನಲ್ಲಿ ಸೇರಲು ಸಾಧ್ಯವಿಲ್ಲ ಎನ್ನುವಂತಾದೆ ಈ ಪ್ಯಾರಾಗ್ರಾಫಿನ ಅರ್ಥ. ಕಡೆಯಲ್ಲಿ ಬಿಡುವುದಿಲ್ಲ ಚೆನ್ನಮಲ್ಲಿಕಾರ್ಜುನ. ಚೆನ್ನಮಲ್ಲಿಕಾರ್ಜುನ ಎನ್ನುವಂತಹದ್ದು ಅಕ್ಕ ಮಹಾದೇವಿಯವರ ಆರಾಧ್ಯ ದೈವ. ಅಕ್ಕ ಮಹಾದೇವಿಯವರ ಆರಾಧ್ಯ ದೈವವೇ ಚೆನ್ನಮಲ್ಲಿಕಾರ್ಜುನ. ಇದಿಷ್ಟು ಒಂದನೇ ಪ್ಯಾರಾಗ್ರಾಫ್ನ ಅರ್ಥ. ಇನ್ನು ಎರಡನೇ ವಚನಕ್ಕೆ ಬರುವುದಾದ್ರೆ ಎರಡನೇ ವಚನವನ್ನು ನೋಡೋಣ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರನಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವವುಂಟೆ ಚೆನ್ನಮಲ್ಲಿಕಾರ್ಜುನ. ಇನ್ನೊಮ್ಮೆ ಒತ್ತೆ ನೋಡಿ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರನಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವವುಂಟೆ ಚೆನ್ನಮಲ್ಲಿಕಾರ್ಜುನ. ಲೋಕದ ಚೇಷ್ಟೆಗೆ, ಲೋಕ ಅಂದ್ರೆ ಈ ಪ್ರಪಂಚ, ಚೇಷ್ಟೆ ಅಂದ್ರೆ ಚಟುವಟಿಕೆಗೆ ರವಿಯೇ ಬೀಜ. ರವಿ ಅಂದ್ರೆ ಸೂರ್ಯ, ಬೀಜ ಅಂದ್ರೆ ಕಾರಣ. ಏನಿದ್ರ ಅರ್ಥ? ಈ ಪ್ರಪಂಚದ ಎಲ್ಲಾ ಚಟುವಟಿಕೆಗಳು ಪ್ರಾರಂಭವಾಗುವಂತಹದ್ದು ಬೆಳಿಗ್ಗೆ ಸೂರ್ಯ ಉದಯಿಸುವಾಗ. ನಾವೆಲ್ಲ ನೋಡಿರ್ಬಹುದು, ರಾತ್ರಿ ಸಮಯದಲ್ಲಿ ಕತ್ತಲಿರ್ತದೆ, ಯಾವುದೇ ಚಟುವಟಿಕೆಗಳು ಇರುವುದಿಲ್ಲ, ಇಡೀ ಲೋಕ ಪ್ರಶಾಂತವಾಗಿರ್ತದೆ. ಬೆಳಿಗ್ಗೆ ಸೂರ್ಯನು ಉದಯಿಸುವಾಗ 5-6 ಗಂಟೆ ಸಮಯದಲ್ಲಿ ನಿಧಾನವಾಗಿ ಎಲ್ಲಾ ಚಟುವಟಿಕೆಗಳು ಪ್ರಾರಂಭವಾಗ್ತವೆ. ವಾಹನಗಳು ಸಂಚರಿಸುವಂತಹದ್ದು, ಜನರು ಕೆಲಸಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಪೇಪರ್ಗಳು, ಹಾಲು ಅವರು ಕೊಡುವಂತಹದ್ದು, ಅಥವಾ ಅಂಗಡಿಗಳು ತೆರೆಯುವಂತಹದ್ದು. ಈ ರೀತಿ ಸ್ವಲ್ಪ ಸ್ವಲ್ಪವೇ ಬೆಳಿಗ್ಗೆ ಸೂರ್ಯ ಉದಯಿಸುವಾಗ ಸ್ವಲ್ಪ ಚಟುವಟಿಕೆಗಳು ಪ್ರಾರಂಭವಾಗುತ್ತದೆ. ಅಲ್ಲಿವರೆಗೆ ಎಲ್ಲವೂ ಕೂಡ ಪ್ರಶಾಂತವಾಗಿ ಇರುವಂತಹದ್ದು. ಆದ್ರಿಂದ ಇಲ್ಲಿ ಅಕ್ಕ ಮಹಾದೇವಿ ಹೇಳ್ತಾರೆ, ಈ ಪ್ರಪಂಚದ ಎಲ್ಲಾ ಚಟುವಟಿಕೆಗಳಿಗೆ, ಚಟುವಟಿಕೆ ಅಂದ್ರೆ ಕೆಲಸ, ಆಕ್ಟಿವಿಟೀಸ್, ಈ ಪ್ರಪಂಚದ ಎಲ್ಲಾ ಕೆಲಸಗಳಿಗೆ ಸೂರ್ಯನೇ ಕಾರಣ. ಸೂರ್ಯನು ಉದಯಿಸುವಾಗ ಪ್ರಪಂಚದ ಎಲ್ಲಾ ಕೆಲಸ ಕಾರ್ಯಗಳು ಪ್ರಾರಂಭವಾಗ್ತವೆ. ನಿಶಬ್ದವಾದಂತಹ ಈ ಪ್ರಪಂಚ ಎಚ್ಚರಗೊಳ್ಳುವಂತಾದೆ ಸೂರ್ಯನು ಉದಯಿಸುವಾಗ. ಆದ್ರಿಂದ ಫಸ್ಟ್ ಸಾಲಿನ ಅರ್ಥ, ಈ ಪ್ರಪಂಚದ ಎಲ್ಲಾ ಚಟುವಟಿಕೆಗಳಿಗೂ ಆ ಸೂರ್ಯನು ಕಾರಣನಾಗಿದ್ದಾನೆ.
ಅದೇ ರೀತಿ ನೋಡಿ, ಯಾವ ರೀತಿ ಚಟುವಟಿಕೆಗಳು ಪ್ರಾರಂಭವಾಗ್ತವೆ, ಯಾವ ರೀತಿ ಕೆಲಸಗಳು ಪ್ರಾರಂಭವಾಗ್ತವೆ, ಎಲ್ಲ ಕೆಲಸಗಳು ಪ್ರಾರಂಭವಾಗುವಂತಹದ್ದು ಬೆಳಗಿನ ಸೂರ್ಯ ಉದಯಿಸುವಾಗ. ರಾತ್ರಿಯ ಸಮಯದಲ್ಲಿ ಎಲ್ಲಾ ಕಡೆ ನಿಶಬ್ದತೆ ಇದ್ರೆ ಬೆಳಗಿನ ಸಮಯದಲ್ಲಿ ಎಲ್ಲಾ ಚಟುವಟಿಕೆಗಳು ಆರಂಭವಾಗುವಂತಹದ್ದು. ಅದೇ ರೀತಿ ಕರಣಂಗಳ ಚೇಷ್ಟೆಗೆ, ಕರಣ ಅಂದ್ರೆ ನಮ್ಮ ದೇಹ, ದೇಹ ಮನಸ್ಸು, ದೇಹ ಆತ್ಮ ಏನಂತ ಬೇಕಾದ್ರೂ ಇಟ್ಕೊಳ್ಬಹುದು. ನಮ್ಮ ಕರಣಂಗಳ ಚಟುವಟಿಕೆಗೆ, ಚೇಷ್ಟೆ ಅಂದ್ರೆ ಚಟುವಟಿಕೆಗೆ, ನಮ್ಮ ಇಡೀ ದೇಹದ ಚಟುವಟಿಕೆಗೆ ಮನವೇ ಬೀಜ, ನಮ್ಮ ಮನಸ್ಸೇ ಕಾರಣ. ನಾವು ಓಡುವಂತಾದು, ಕೂತ್ಕೊಳ್ಳುವಂತಾದು, ಬರೆಯುವಂತಾದು, ನಿಲ್ಲುವಂತಾದು, ನಾವು ಮಾಡುವಂತ ಯಾವುದೇ ಕೆಲಸಗಳು ಸಂಪೂರ್ಣವಾಗಿ ಅವಲಂಬಿತವಾಗುವಂತಾದು ನಮ್ಮ ಮನಸ್ಸಿನ ಮೇಲೆ. ನಮ್ಮ ಮನಸ್ಸು ಏನ್ ಹೇಳ್ತದೆ ಅದನ್ನ ನಾವು ಕೇಳ್ತೇವೆ. ನಮ್ಮ ಮನಸ್ಸು ಏನು ಬೇಡ ಅಂತ ಹೇಳ್ತದೆಯೋ ಅದನ್ನ ನಾವು ಮಾಡ್ಲಿಕ್ಕೆ ಹೋಗುವುದಿಲ್ಲ, ಅಥವಾ ನಮ್ಮ ದೇಹ ಅದಕ್ಕೆ ಸ್ಪಂದಿಸುವುದಿಲ್ಲ. ಆದ್ರಿಂದ ನಮ್ಮ ಇಡೀ ದೇಹದ ಎಲ್ಲಾ ಕೆಲಸಗಳಿಗೆ ನಮ್ಮ ಮನಸ್ಸೇ ಕಾರಣ. ನಿಯಂತ್ರಣ ಇರುವಂತಹದ್ದು ನಮ್ಮ ಮನಸ್ಸಿನಲ್ಲಿ. ಹೇಗೆ ಲೋಕದ ಚಟುವಟಿಕೆಗಳು ಸೂರ್ಯನ ಉದಯಿಸುವಾಗ ಪ್ರಾರಂಭವಾಗುತ್ತದೆಯೋ ಅದೇ ರೀತಿ ನಮ್ಮ ಮನಸ್ಸಿನ ಚಟುವಟಿಕೆ ಅಥವಾ ಮನಸ್ಸಿನ ಒಂದೊಂದೇ ಸಂಕೇತಗಳು ನಮ್ಮ ದೇಹದ ಕೆಲಸಗಳನ್ನು ಮಾಡ್ತಾ ಹೋಗ್ತದೆ. ನಮ್ಮ ದೇಹ ಆಕ್ಟಿವ್ ಆಗಿರ್ಲಿಕ್ಕೆ ಅಥವಾ ನಮ್ಮ ದೇಹ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಕೊಡುವಂತಹ ಸೂಚನೆ ಕಾರಣ. ಆದ್ರಿಂದ ಇಲ್ಲಿ ಅಕ್ಕ ಮಹಾದೇವಿ ಕಡೆಗೆ ಹೇಳ್ತಾರೆ, ಎನಗುಳ್ಳದೊಂದು ಮನ, ನನಗಿರುವಂತಹದ್ದು ಒಂದೇ ಮನಸ್ಸು, ನಮ್ಗೆಲ್ಲರಿಗಿರುವಂತಹದ್ದು ಒಂದೇ ಮನಸ್ಸು. ಆ ಮನಸ್ಸಿನ ಮೂಲಕ ನಾವು ಆಲೋಚಿಸ್ತೇವೆ, ಆ ಮನಸ್ಸಿನ ಮೂಲಕ ನಾವು ವಿವಿಧ ಕೆಲಸಗಳನ್ನು ಮಾಡ್ತೇವೆ, ದೇಹಕ್ಕೆ ಸಂದೇಶವನ್ನು ಕಳಿಸ್ತೇವೆ. ಇಲ್ಲಿ ಅಕ್ಕ ಮಹಾದೇವಿ ಹೇಳ್ತಾರೆ, ನನಗೆ ಇರುವುದು ಒಂದೇ ಮನ, ನನಗಿರುವಂತಹದ್ದು ಒಂದೇ ಮನಸ್ಸು. ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ, ಆ ಮನಸ್ಸು ನಿಮ್ಮಲ್ಲಿ ಸಿಲುಕಿದೆ, ನಿಮ್ಮಲ್ಲಿ ಅಂದ್ರೆ ಶಿವನಲ್ಲಿ ಸಿಲುಕಿದೆ, ಚನ್ನಮಲ್ಲಿಕಾರ್ಜುನನಲ್ಲಿ ಸಿಲುಕಿದೆ. ಆ ಮನಸ್ಸು ದೇವರಲ್ಲಿ ಲೀನವಾಗಿದೆ. ಅದನ್ನು ಬಿಟ್ಟು ಎನಗೆ ಭವವುಂಟೆ, ಅದರಿಂದ ನನಗೆ ಬೇರೆ ಬದುಕು ಇಲ್ಲ. ಅಕ್ಕ ಮಹಾದೇವಿ ತನ್ನ ಬದುಕಿನ ಉದ್ದಕ್ಕೂ ಶಿವನನ್ನು ಹುಡುಕುತ್ತಾ ಸಾಗಿದವಳು. ನನ್ನ ಶಿವನನ್ನು ಕಂಡಿರ ಅಂತ ಪ್ರತಿ ಪ್ರಾಣಿ ಪಕ್ಷಿ ಎಲೆ ಗಿಡ ಮರಗಳ ಹತ್ತಿರ ಕೇಳಿ ಸಾಗಿದವಳು. ಅದರಿಂದ ಅವಳು ಹೇಳ್ತಾಳೆ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನ್ನ ಮನಸ್ಸು ಭಗವಂತನಲ್ಲಿ ಈಗಾಗಲೇ ಐಕ್ಯವಾಗಿದೆ, ಲೀನವಾಗಿದೆ, ಅಥವಾ ಭಗವಂತನನ್ನು ಪೂಜಿಸಿದೆ. ಭಗವಂತನನ್ನು ಬಿಟ್ಟು ಎನಗೆ ಭವವುಂಟೆ, ನನಗೆ ಬೇರೆ ಬದುಕು ಇಲ್ಲ, ಬೇರೆ ಜೀವ ಇಲ್ಲ ಎಂದು ಮಲ್ಲಿಕಾರ್ಜುನ, ಚನ್ನಮಲ್ಲಿಕಾರ್ಜುನ ಅಂದ್ರೆ ಆರಾಧ್ಯ ದೇವ, ಅವಳು ಪೂಜಿಸುವಂತಹ ದೇವರ ಬಳಿ ಅಕ್ಕ ಮಹಾದೇವಿ ಹೇಳ್ತಾಳೆ. ಈ ಪ್ಯಾರಾಗ್ರಾಫ್ ಅಲ್ಲಿ ಇರುವಂತಹದ್ದು, ಈ ಪ್ರಪಂಚದ ಎಲ್ಲಾ ಚಟುವಟಿಕೆಗಳಿಗೆ ಹೇಗೆ ಸೂರ್ಯ ಕಾರಣನಾಗಿದ್ದಾನೆಯೋ ಅದೇ ರೀತಿ ನಮ್ಮ ದೇಹದ ಎಲ್ಲಾ ಚಟುವಟಿಕೆಗಳಿಗೆ ನಮ್ಮ ಮನಸ್ಸೇ ಕಾರಣವಾಗಿದೆ. ಅಕ್ಕ ಮಹಾದೇವಿ ಹೇಳುವಂತಹದ್ದು, ಆ ಮನಸ್ಸು ಈಗಾಗಲೇ ಪರಮಾತ್ಮನಲ್ಲಿ ಸಿಲುಕಿದೆ, ಅದನ್ನು ಬಿಟ್ಟು ನನಗೆ ಬೇರೆ ಜೀವ ಇರಲು ಸಾಧ್ಯವಿಲ್ಲ. ಇದಿಷ್ಟು ಇಲ್ಲಿ ಬರುವಂತಹ ಸಾರಾಂಶ. ಇನ್ನು ಮೂರನೇ ಅಥವಾ ಲಾಸ್ಟ್ ವಚನ ನೋಡುವುದಾದ್ರೆ, ಮೂರನೇ ವಚನವನ್ನು ನೋಡೋಣ. ಕನಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಂಗಳಂ ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡನ, ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀವುದು, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ, ಇವೆಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತೆಯಯ್ಯ ಚನ್ನಮಲ್ಲಿಕಾರ್ಜುನ. ಪುನಃ ಓದ್ತೇನೆ ನೋಡಿ ನಾನು. ಕನಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಂಗಳಂ ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡನ, ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀವುದು, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ, ಇವೆಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತೆಯಯ್ಯ ಚನ್ನಮಲ್ಲಿಕಾರ್ಜುನ. ಈ ಪ್ಯಾರಾಗ್ರಾಫ್ ಅಲ್ಲಿ ಅಥವಾ ಈ ವಚನದಲ್ಲಿ ನಾವು ಏನನ್ನು ಮಾಡಿದ್ರೆ ನಮ್ಮ ಜೀವನಕ್ಕೆ ಶೋಭೆಯನ್ನು ತರುತ್ತದೆ ಎನ್ನುವುದನ್ನು ಇಲ್ಲಿ ಅಕ್ಕ ಮಹಾದೇವಿ ವಿವರಿಸುತ್ತಾರೆ. ಮೊದಲಿಗೆ ನೋಡುವಂತಹದ್ದು, ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು. ಯಾವುದು ನಮ್ಮ ಕಣ್ಣಿಗೆ ಒಳ್ಳೆಯದು, ಯಾವುದು ನಮ್ಮ ಕಣ್ಣಿಗೆ ಆನಂದವನ್ನು ತರುತ್ತದೆ, ಯಾವಾಗ ನಮ್ಮ ಜೀವನ ಸಂತೋಷದಾಯಕವಾಗ್ತದೆ, ನಮ್ಮ ಗುರು ಹಿರಿಯರನ್ನು ನೋಡುವುದು. ನಮ್ಮ ಹೆತ್ತವರನ್ನು, ನಮ್ಮ ಗುರುಗಳನ್ನು, ನಮ್ಮ ಹಿರಿಯರನ್ನು ಚೆನ್ನಾಗಿ ನೋಡಿಕೊಂಡಾಗ ಅವರಿಗೆ ನಾವು ಸರಿಯಾದ ಮರ್ಯಾದೆಯನ್ನು, ಘನತೆಯನ್ನು, ಗೌರವವನ್ನು ನೀಡಿದಾಗ ನಮ್ಮ ಜೀವನವು ಸಂತೋಷದಾಯಕವಾಗುತ್ತವೆ. ಇಲ್ಲಿ ಕಣ್ಣು ಸುಂದರವಾಗುವುದಂದ್ರೆ, ಕಣ್ಣಿಗೆ ಶೋಭೆ ತರುವುದಂದ್ರೆ ನಮ್ಮ ಮನಸ್ಸಿಗೂ ಶೋಭೆಯನ್ನು ತರುವಂತಹದ್ದು. ಆದ್ರೆ ಕಣ್ಣಿಗೆ ಒಳ್ಳೆಯದು ನಮ್ಮ ಗುರು ಹಿರಿಯರನ್ನು ನೋಡಿಕೊಳ್ಳುವುದು.
ಅವರು ನಮ್ಗೆ ಆಶೀರ್ವಾದ ಕೊಟ್ರೆ ನಮ್ಮ ಜೀವನವು ಅಷ್ಟೇ ಸಂತೋಷದಾಯಕವಾಗುತ್ತದೆ. ಅದರಿಂದ ಇಲ್ಲಿ ಮೊದಲ ಸಾಲಲ್ಲಿರುವಂತಹದ್ದು ನಮ್ಮ ಕಣ್ಣಿಗೆ ಒಳ್ಳೆಯದು ನಮ್ಮ ಗುರು ಹಿರಿಯರನ್ನು ನಾವು ಚೆನ್ನಾಗಿ ನೋಡಿಕೊಳ್ಳುವುದು. ನೆಕ್ಸ್ಟ್ ಬರುವಂತಹದ್ದು ಕರ್ಣಕ್ಕೆ ಶೃಂಗಾರ. ಯಾವುದು ನಮ್ಮ ಕಿವಿಗೆ ಒಳ್ಳೆಯದು, ಯಾವುದು ನಮ್ಮ ಕಿವಿಗೆ ಕೇಳ್ಬೇಕು, ಯಾವುದನ್ನು ಮಾತ್ರ ನಾವು ಆಲಿಸಬೇಕು. ಪುರಾತನರ ಸಂಗೀತಂಗಳಂ ಕೇಳುವುದು. ಪುರಾತನರ ಅಂದ್ರೆ ಪ್ರಾಚೀನವಾದ ಹಿಂದಿನ ಕಾಲದ ಸಂಗೀತಂಗಳ ಮ್ಯೂಸಿಕ್ ಅನ್ನು, ಸಂಗೀತಗಳನ್ನು, ಸಾಹಿತ್ಯವನ್ನು ಕೇಳುವುದು. ನೀವು ಈಗಿನ ಫಿಲ್ಮ್ ಸಾಂಗ್ಸ್ ಗಳನ್ನು ಕೇಳಿರ್ಬಹುದು, ಅದಕ್ಕೆ ಸಾಹಿತ್ಯವೂ ಇರುವುದಿಲ್ಲ, ಪದವೂ ಇರುವುದಿಲ್ಲ. 4 ಪದಗಳನ್ನು ಒಟ್ಟಿಗೆ ಸೇರಿಸಿ ಹಾಡಿದ್ರೆ ಅದೇ ಹಾಡಾಗ್ತದೆ. ಅದನ್ನು ಕೇಳ್ಬೇಕಂತ ಅಲ್ಲಿ ಅಕ್ಕ ಮಹಾದೇವಿ ಹೇಳುವುದಲ್ಲ. 12, 13ನೇ ಶತಮಾನದಲ್ಲಿ ಎಷ್ಟೊಂದು ಮೌಲ್ಯಭರಿತವಾದಂತಹ ವಚನಗಳನ್ನು ರಚಿಸಿದ್ದಾರೆ ನೋಡಿ. ಹಾಗೆ ಅವರು ಹೇಳುವಂತಹದ್ದು ನೀವು ಕೇಳ್ಬೇಕು ಪುರಾತನರ ಬಹಳಷ್ಟು ಹಿಂದಿನವಾದಂತ ಅರ್ಥಭರಿತವಾದ, ಅದು ಫಿಲ್ಮ್ ಸಾಂಗ್ ಆಗಿರ್ಲಿ ಅಥವಾ ಯಾವುದೇ ಪದ್ಯವಾಗಿರ್ಲಿ, ಅರ್ಥಭರಿತವಾದಂತಹ ನಿಮ್ಗೆ ಏನಾದ್ರೂ ಮೌಲ್ಯ ಕೊಡುವಂತಹ ಪದ್ಯಗಳನ್ನು ಕೇಳಿ. ಆಗ ಅದು ನಿಮ್ಗೆ ಕಿವಿಗೆ ಸಂತೋಷವನ್ನು ಕೊಡ್ತದೆ. ಕಿವಿಗೆ ಸಂತೋಷವನ್ನು ಕೊಡುವುದರ ಅರ್ಥ ನಿಮ್ಮ ಮನಸ್ಸಿಗೂ ಅದು ಸಂತೋಷವನ್ನು ನೀಡ್ತದೆ. ಅದರಿಂದ ನಮ್ಮ ಕಿವಿಗೆ ಒಳ್ಳೆಯದು ಹಿಂದಿನ ಕಾಲದ ಸಂಗೀತಗಳನ್ನು ಕೇಳುವುದು. ವಚನಕ್ಕೆ ಶೃಂಗಾರ ಸತ್ಯವನ್ನು ನುಡಿಯುವುದು. ಯಾವುದು ನಮ್ಮ ಮಾತಿಗೆ ಒಳ್ಳೆಯದು, ನಾವು ಮಾತನಾಡುವಾಗ ನಾವು ಏನನ್ನು ಹೇಳ್ಬೇಕು, ಸತ್ಯವನ್ನು ನುಡಿಯುವುದು. ಸತ್ಯ ಶಾಶ್ವತವಾದುದು, ಸುಳ್ಳಿಗೆ ಅಲ್ಪ ಆಯುಷ್ಯ. ನಾವು ಸುಳ್ಳು ಹೇಳಿ ಬಹಳಷ್ಟು ದಿನ ಯಾರ ಜೊತೆಯಲ್ಲೂ ಇರಲು ಸಾಧ್ಯವಿಲ್ಲ. ಆದ್ರಿಂದ ನಮ್ಮ ಮಾತಿನಲ್ಲಿ ನಾವು ಸತ್ಯವನ್ನು ಹೇಳಬೇಕು. ಸತ್ಯದಿಂದ ಕಷ್ಟ ಉಂಟಾಗುತ್ತದೆ ಎಂದು ಗೊತ್ತಿದ್ರೂ ಕೂಡ ನಾವು ಸತ್ಯವನ್ನು ನುಡಿಯಬೇಕು. ಯಾಕೆಂದ್ರೆ ಮಾತಿಗೆ ಅದು ಒಳ್ಳೆಯದನ್ನು ತರ್ತದೆ, ಮಾತಿಗೆ ಶೋಭೆಯನ್ನು ತರ್ತದೆ. ಅದರಿಂದ ಮಾತಿಗೆ ಒಳ್ಳೆಯದು. ಮಾತಿನ ನಡುವೆ ಅಥವಾ ಇತರರ ಜೊತೆ ನಾವು ಮಾತನಾಡುವಾಗ ಆದಷ್ಟು ಸತ್ಯವನ್ನು ಹೇಳಲು ಪ್ರಯತ್ನಿಸಬೇಕು. ಅದು ನಮ್ಮ ಮಾತಿಗೆ ಶೋಭೆಯನ್ನು ತರ್ತದೆ. ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡನ. ಸಂಭಾಷಣೆ ಅಂದ್ರೆ ಕಾನ್ವರ್ಸೇಷನ್. ನಾವು ಇತರರ ಜೊತೆ ಮಾತಾಡ್ತೇವೆ, ನಮ್ಮ ಗೆಳೆಯರ ಜೊತೆ, ನಮ್ಮ ಮನೆ ಹತ್ರದವರ ಜೊತೆ, ನಮ್ಮ ಏನ್ ಹೇಳ್ತೇವೆ ನಮ್ಮ ಹಿರಿಯರ ಜೊತೆಯಲ್ಲಿ ಅಥವಾ ನಮ್ಮ ರಿಲೇಟಿವ್ಸ್ ಜೊತೆಯಲ್ಲಿ ನಾವು ಮಾತಾಡ್ತೇವೆ. ಮಾತಾಡುವುದಂದ್ರೆ ನಾವು ಏನ್ ಬರ್ತದೆಯೋ ಅದನ್ನು ಮಾತನಾಡುವುದಲ್ಲ, ನಾವು ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಮಾತಾಡ್ಬೇಕು. ಸದ್ಭಕ್ತರ ನುಡಿಗಡನ, ಒಳ್ಳೆಯ ವ್ಯಕ್ತಿಗಳು ಯಾವ ವಿಚಾರಗಳನ್ನು ಹೇಳಿದ್ದಾರೆ, ಮಾತಿನ ಬಗ್ಗೆ ಹೇಳಿರುವಂತಹ ವಿಚಾರಗಳಾಗಿರ್ಬಹುದು ಅಥವಾ ಅವರು ಹೇಳಿದಂತಹ ಮೌಲ್ಯಗಳಾಗಿರ್ಬಹುದು. ಯಾಕೆಂದ್ರೆ ಗಾದೆಗಳನ್ನು ನಾವು ಈಗಾಗ್ಲೇ ಕಲ್ತಿದ್ದೀರಾ. ಒಂದ್ಸಲ ಮಾತನಾಡಿದ್ರೆ ಅದನ್ನು ಹಿಂದೆ ತರಲು ಸಾಧ್ಯವಿಲ್ಲ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಅದರಿಂದ ಮಾತನಾಡುವಾಗ ಬೇರೆ ಬೇರೆ ವ್ಯಕ್ತಿಗಳು ಹೇಳಿದಂತಹ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಹೇಳಿದಂತಹ ವಿಚಾರಗಳನ್ನೇ ಹೇಳ್ಬೇಕು. ಆಗ ನಮ್ಮ ಮಾತಿಗೂ ತೂಕ ಇರ್ತದೆ. ಏನೋ ಮಾತನಾಡಿ ಹೇಗೋ ಮಾತನಾಡಿ ನಮ್ಮ ಘನತೆಯನ್ನು ನಾವು ಕಳೆದುಕೊಳ್ಳುವುದು ಅಲ್ಲ. ಅದರಿಂದ ಅವ್ರು ಹೇಳ್ತಾರೆ ಮಾತಿಗೆ ಒಳ್ಳೆಯದು ಸದ್ಭಕ್ತರ, ಶಿವಭಕ್ತರ ಅಂತ ಅಲ್ಲಿ ಅರ್ಥ. ಆದ್ರೆ ಇಲ್ಲಿ ಸದ್ಭಕ್ತರ ಅಂದ್ರೆ ಒಳ್ಳೆಯ ಮನುಷ್ಯರ ಅಥವಾ ಹಿರಿಯರ ಅಥವಾ ಈಗಾಗಲೇ ಶ್ರೇಷ್ಠರಾದಂತಹ ವ್ಯಕ್ತಿಗಳ ಮಾತುಗಳನ್ನು ಅಳವಡಿಸಿಕೊಳ್ಳುವುದು. ಇನ್ನು ಕರಕ್ಕೆ ಶೃಂಗಾರ. ನಮ್ಮ ಕೈಗೆ ಯಾವುದು ಒಳ್ಳೆಯದು, ನಮ್ಮ ಕೈಗೆ ಒಳ್ಳೆಯದು ಸತ್ಪಾತ್ರ ಕೀವುದು, ಒಳ್ಳೆಯ ಕೆಲಸಗಳನ್ನು ಮಾಡುವಂತಹದ್ದು. ಯಾರಾದ್ರೂ ಕಷ್ಟದಲ್ಲಿದ್ರೆ ಅವರಿಗೆ ಸಹಾಯವನ್ನು ಮಾಡುವಂತಹದ್ದು. ಎಲ್ಲಾ ದಾನಕ್ಕಿಂತ ಶ್ರೇಷ್ಠವಾದ ದಾನವೇ ಅನ್ನದಾನ. ಅದರಿಂದ ನಮ್ಮಲ್ಲಿ ಎಷ್ಟು ಸಾಧ್ಯವಾಗ್ತದೆಯೋ ಅಷ್ಟು ಬಡವರಿಗೆ ಸಹಾಯವನ್ನು ಮಾಡುವಂತಹದ್ದು. ಹಸಿದವರಿಗೆ ಒಂದು ತುತ್ತು ಅನ್ನ ಕೊಟ್ರೆ ನಾನೇ ದೇವರಂತಲ್ಲಿ ಹೇಳ್ತಾರೆ. ಆದ್ರಿಂದ ಇಲ್ಲಿ ನಮ್ಮ ಕರಕ್ಕೆ ಶೃಂಗಾರ, ನಮ್ಮ ಕೈಗೆ ಒಳ್ಳೆಯದು ಸತ್ಪಾತ್ರ ಕೀವುದು. ಸತ್ಪಾತ್ರ ಕೀವುದಂದ್ರೆ ಒಳ್ಳೆಯ ಕೆಲಸಗಳನ್ನು ಮಾಡುವಂತಹದ್ದು. ಸತ್ಪಾತ್ರ ಅಂದ್ರೆ ಒಳ್ಳೆಯ ಕೆಲಸಗಳನ್ನು ಮಾಡುವಂತಹದ್ದು. ಆದಷ್ಟು ನಮ್ಮ ಕೈಯಿಂದ ಇತರರಿಗೆ ಸಹಾಯವನ್ನು ಮಾಡುವಂತಹದ್ದು. ಅದೊಂದು ಮಾತಿದೆ, ನಾವು ಪ್ರಾರ್ಥಿಸುವ ಕೈಗಳಿಗಿಂತ ನಾವು ದಾನ ಮಾಡುವ ಕೈಗಳು ಶ್ರೇಷ್ಠವಾಗುವಂತಹದ್ದು. ಆದ್ರಿಂದ ನಾವು ಇತರರಿಗೆ ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಇದರಿಂದ ನಮ್ಮ ಕೈಗೆ ಶೋಭೆಯನ್ನು ತರುತ್ತದೆ. ಜೀವಿಸುವ ಜೀವನಕ್ಕೆ ಶೃಂಗಾರ. ಇನ್ನು ನಮ್ಮ ಜೀವನಕ್ಕೆ ಯಾವುದು ಒಳ್ಳೆಯದು, ಗಣಮೇಳಾಪ, ಒಳ್ಳೆಯವರ ಜೊತೆಯಲ್ಲಿ ಸೇರಿ ದೇವರನ್ನು ಪೂಜಿಸುವಂತಹದ್ದು. ಯಾವುದೇ ದೇವರು, ನಮ್ಮ ಧರ್ಮದ ದೇವರನ್ನು ನಾವು ಆರಾಧಿಸುವಂತಹದ್ದು ನಮ್ಮ ಜೀವನಕ್ಕೆ ಒಳ್ಳೆಯದು. ಬರೀ ಆರಾಧಿಸುವುದು ಮಾತ್ರವಲ್ಲ, ಅವರು ಹೇಳಿರುವಂತಹ ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹದ್ದು ಕೂಡ ಅಷ್ಟೇ ಮಹತ್ವದ ಆಗಿರ್ತದೆ. ಆದ್ರಿಂದ ನಮ್ಮ ಜೀವನಕ್ಕೆ ಒಳ್ಳೆಯದು ದೇವರ ಸ್ಮರಣೆಯನ್ನು ಮಾಡುವಂತಹದ್ದು.
ಭಗವಂತನ ಕೃಪೆ ನಮ್ಮ ಮೇಲಿದ್ದರೆ ಯಾವುದನ್ನು ಸಾಧಿಸಲು ಸಾಧ್ಯ. ಆದ್ರಿಂದ ಭಗವಂತನನ್ನು ನಾವು ಸ್ತುತಿಸಿದಾಗ ನಮ್ಮ ಜೀವನವು ಸಂತೋಷಭರಿತವಾಗ್ಲಿಕ್ಕೆ ಸಾಧ್ಯ. ಇವಿಲ್ಲದ ಜೀವಿಯ ಬಾಳುವೆ, ಇವಿಷ್ಟನ್ನು ಮಾಡದಂತಹ ಒಬ್ಬ ಮನುಷ್ಯನ ಬಾಳುವೆ ಅಂದ್ರೆ ಬದುಕು ಏತಕ್ಕೆ ಬಾತೆಯಯ್ಯ, ಯಾವುದಕ್ಕೆ ಪ್ರಯೋಜನ. ಇವಿಷ್ಟನ್ನು ಮಾಡದಂತಹ ಮನುಷ್ಯನ ಒಳ್ಳೆಯ ಕೆಲಸಗಳು, ಸತ್ಯವನ್ನು ಹೇಳುವಂತಾದು, ಗುರು ಹಿರಿಯರನ್ನು ನೋಡುವಂತಾದು, ಇವಿಷ್ಟನ್ನು ಮಾಡದಂತಹ ಮನುಷ್ಯನ ಜೀವನ ಯಾವುದಕ್ಕೆ ಪ್ರಯೋಜನ. ಏತಕ್ಕೆ ಬಾತೆಯಯ್ಯ ಅಂದ್ರೆ ಯಾವುದಕ್ಕೆ ಪ್ರಯೋಜನವೆಂದು ಅಲ್ಲಿ ಅಕ್ಕ ಮಹಾದೇವಿ ಕೇಳುತ್ತಾರೆ, ತನ್ನ ಆರಾಧ್ಯ ದೈವದ ಬಳಿ ಕೇಳುವಂತಾದು. ಇದಿಷ್ಟು ಅಕ್ಕ ಮಹಾದೇವಿಯವರ ವಚನದಲ್ಲಿ ಬರುವಂತಹ ಸಾರಾಂಶ. ನಾನು ಪೂರ್ತಿಯಾಗಿ ಇನ್ನೊಮ್ಮೆ ಒಂದು ಸಲ ನಿಮ್ಗೆ ಸಾರಾಂಶದ ವಿವರಣೆಯನ್ನು ಹೇಳ್ತೇನೆ. ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನೋಡುವಂತಾದು, ರತ್ನದ ಸಂಕೋಲೆಯಿಂದ ಬಂಧಿಸಿದರೂ ಅದು ಬಂಧನವೇ, ಮುತ್ತಿನ ಬಲೆಯಿಂದ ಬಂಧಿಸಿದರೂ ಬಂಧನವೇ, ಚಿನ್ನದ ಕತ್ತಿಯಿಂದ ನಮ್ಮ ತಲೆಯನ್ನು ಕಡಿದರೆ ನಾವು ಸಾಯದೆ ಇರುವುದಿಲ್ಲ, ಅದೇ ರೀತಿ ಈ ಲೋಕದ ಭಜನೆಯಲ್ಲಿ ಸಿಲುಕಿದ್ರೆ ನಾವು ಭಗವಂತನಲ್ಲಿ ಐಕ್ಯರಾಗಲು ಸಾಧ್ಯವಿಲ್ಲ ಎಂದು ಇಲ್ಲಿ ಹೇಳುತ್ತಾರೆ. ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ, ಈ ಪ್ರಪಂಚದ ಎಲ್ಲಾ ಚಟುವಟಿಕೆಗಳಿಗೆ ಆ ಸೂರ್ಯನೇ ಕಾರಣ, ಅದೇ ರೀತಿ ನಮ್ಮ ದೇಹದ ಎಲ್ಲಾ ಚಟುವಟಿಕೆಗಳಿಗೆ ನಮ್ಮ ಮನಸ್ಸೇ ಕಾರಣ. ಅಕ್ಕ ಮಹಾದೇವಿ ಹೇಳ್ತಾರೆ, ನನಗಿರುವಂತಹದ್ದು ಒಂದೇ ಮನಸ್ಸು, ಆ ಮನಸ್ಸು ಭಗವಂತನಲ್ಲಿ ಈಗಾಗಲೇ ಲೀನವಾಗಿದೆ, ನನಗೆ ಬೇರೆ ಬದುಕು ಇಲ್ಲ. ಇನ್ನು ಮೂರನೇ ಪ್ಯಾರಾಗ್ರಾಫ್ ಅಲ್ಲಿ ನಮ್ಮ ಜೀವನ ಹೇಗೆ ಇರ್ಬೇಕು. ನಮ್ಮ ಕಣ್ಣಿಗೆ ಒಳ್ಳೆಯದು ನಾವು ಗುರು ಹಿರಿಯರನ್ನು ನೋಡಿಕೊಳ್ಳುವುದು, ನಮ್ಮ ಕಿವಿಗೆ ಒಳ್ಳೆಯದು ನಾವು ಹಿಂದಿನ ಕಾಲದ ಸಂಗೀತಗಳನ್ನು ಕೇಳುವುದು, ನಮ್ಮ ಮಾತಿಗೆ ಒಳ್ಳೆಯದು ನಾವು ಆದಷ್ಟು ಸತ್ಯವನ್ನು ನುಡಿಯುವುದು, ನಮ್ಮ ಸಂಭಾಷಣೆಗೆ ಒಳ್ಳೆಯದು ಒಳ್ಳೆಯ ಭಕ್ತರ ಮಾತುಗಳನ್ನು ಅಥವಾ ಶ್ರೇಷ್ಠ ವ್ಯಕ್ತಿಗಳ ಮಾತನ್ನು ಬಳಸಿಕೊಳ್ಳುವುದು, ನಮ್ಮ ಕೈಗೆ ಒಳ್ಳೆಯದು ನಾವು ಒಳ್ಳೆಯ ಕೆಲಸಗಳನ್ನು ಮಾಡುವಂತಾದು, ನಮ್ಮ ಬದುಕಿಗೆ ಒಳ್ಳೆಯದು ನಾವು ದೇವರನ್ನು ಪೂಜಿಸುವಂತಾದು. ಇದಿಷ್ಟು ಮಾಡದಂತಹ ನಮ್ಮ ಬದುಕು ಯಾಕೆ ಪ್ರಯೋಜನವೆಂದು ಅಲ್ಲಿ ಅಕ್ಕ ಮಹಾದೇವಿ ಪ್ರಶ್ನಿಸುತ್ತಾರೆ. ಇದಿಷ್ಟು ಅಕ್ಕ ಮಹಾದೇವಿಯವರ ವಚನಗಳು. ನಿಮ್ಗೆ ಇದಿಷ್ಟು ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ಇದಕ್ಕೆ ಸಂಬಂಧಿಸಿದ ನೋಟ್ಸ್ ಅನ್ನು ನಾನು ನಿಮ್ಗೆ PDF ಮುಖಾಂತರ ಕಳಿಸ್ತೇನೆ. ಇವತ್ತಿನ ದಿನ ನಿಮಗೆ ಶುಭವಾಗಲಿ. ಇವತ್ತು ಕಲಿತಿರುವಂತಹ ವಚನದಲ್ಲಿ ಯಾವುದಾದ್ರೂ ಒಂದು ಮೌಲ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ, ನಮ್ಮ ಜೀವನವನ್ನು ಸಂತೋಷದಿಂದ ಸಾಗಿಸೋಣ. ಅರಳುವ ಹೂಗಳಂತೆ ನಿಮ್ಮ ಬದುಕು ಕೂಡ ಅರಳಲಿ, ಅಲ್ಲಿ ಒಂದು ನಗು ಇರಲಿ ಎಂದು ಹೇಳುತ್ತಾ ಇವತ್ತಿನ ಈ ತರಗತಿಯನ್ನು ನಾನು ಮುಗಿಸುತ್ತೇನೆ. ನಿಮ್ಗೆಲ್ಲರಿಗೂ ಧನ್ಯವಾದಗಳು.